ಖ್ಯಾತಿಯ ಮಧ್ಯೆ ತಗಲಾಕೊಳ್ಳುವಂತಹ ಚಾಳಿಯನ್ನೇ ಬೆಳೆಸಿಕೊಂಡಿರುವ ಕೆಲವರ ಕತೆ. ಕೆಲವರಿಗೆ ಹಾಗೆ ಅದು ಎಷ್ಟೇ ಬಾರಿ ಜೀವನದಲ್ಲಿ ಏನೇ ನಡೆದರೂ ಬುದ್ಧಿ ಬರೋಂಗೆ ಕಾಣಲ್ಲ, ಸುಧಾರಿಸಲ್ಲ. ಕಾರಣ ಅವರ ಸುತ್ತಲೂ ಇರೋರು ಎತ್ತಿ ಕಟ್ಟುವುದು ಹಾಗೂ ಅವರಿಗೆ ಇರುವ ಭ್ರಮೆ ನಾನೆಲ್ಲವನ್ನೂ ಮೀರಿ ದೇವರಿಗೆ ಸಮಾನ ಅಂತ. ಕಾರಣ ಅವರ ಸುತ್ತಲೂ ಇರುವವರು ಅವರನ್ನು ಯಾವಾಗಲೂ ದೇವರೆಂದೇ ಬೋಧಿಸುವುದರಿಂದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ನಟ ದರ್ಶನ್ ಗ್ಯಾಂಗ್ನ ಸುತ್ತ ಕಾನೂನಿನ ಉರುಳು ಬಿಗಿಯಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದ ಜಾಗ ಮತ್ತು ಶವ ಎಸೆದ ಜಾಗಕ್ಕೆ ಇಬ್ಬರನ್ನು ಅಂದರೆ ದರ್ಶನ್ ಪವಿತ್ರನ ಇವತ್ತು ಆರೋಪಿಗಳು ಬೇರೆ ಆರೋಪಿಗಳ ಜೊತೆ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರು ಮಾಡಿದ್ದಾರೆ. ಸತತ 2ನೆಯ ದಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಲಾಕಪ್ನಲ್ಲಿ ನಟ ದರ್ಶನನ್ನು ಸೇರಿ 13 ಮಂದಿಯ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಅವರ ಸದ್ಯದ ವಾಸಸ್ಥಾನ ಪೊಲೀಸ್ ಸ್ಟೇಷನ್, ಅಲ್ಲೇ ಇರಬೇಕು. ಪೊಲೀಸ್ನವ್ರಿಗೆ ಬೇಕು ಅನ್ನಿಸುವವರೆಗೆ, ನ್ಯಾಯಾಲಯ ಅನುಮತಿ ಕೊಟ್ಟಿರುವ ಪೊಲೀಸ್ ವಶದಲ್ಲಿ ಇರುವವರೆಗೆ. ಎಲ್ಲರನ್ನೂ ಒಟ್ಟಿಗೆ ಇಟ್ಟರೆ ತನಿಖೆ ವೇಳೆ ಸರಿ ಹೋಗುವುದಿಲ್ಲ ಅಂತ ಪೊಲೀಸ್ನವರಿಗೆ ಅವರನ್ನು 3 ತಂಡಗಳಾಗಿ ವಿಭಜಿಸಿದ್ದಾರಂತೆ. ನಂದೇನು ಗೊತ್ತಿಲ್ಲ, ನಂದೇನು ತಪ್ಪಿಲ್ಲ ಅಂತ ಈ ವ್ಯಕ್ತಿ ಹೇಳುತ್ತಿದ್ದಾರಂತೆ ನಿನ್ನೆಯಿಂದ. ಠಾಣೆಗೆ ತೆರಳಿದ್ದ ಪೊಲೀಸ್ ಆಯುಕ್ತರ ಮುಂದೆಯೂ ಇದೇ ಮಾತನ್ನು ಆಡುವ ಪ್ರಯತ್ನವನ್ನು ದರ್ಶನ್ ಮಾಡಿದ್ದಾರೆ ಅಂತ ಸುದ್ದಿ. ಅಭಿಮಾನಿಗಳ ಹುಚ್ಚು, ಅಭಿಮಾನ ಕೊನೆಯಿಲ್ಲದಂತಾಗಿದೆ. ದರ್ಶನ್ ವಿಚಾರಣೆ ವೇಳೆ ಅವರನ್ನ ಕಾಣಲು ಠಾಣೆ ಮುಂದೆ ಜಮಾಯಿಸಿದ ಅಭಿಮಾನಿಗಳನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ. ದಟ್ ಈಸ್ ದ ರೈಟ್ ವೇ. ಪೊಲೀಸ್ ಸ್ಟೇಷನ್ ಈಸ್ ನಾಟ್ ಎ ಶೂಟಿಂಗ್ ಪ್ಲೇಸ್. ಅಭಿಮಾನಿಗಳಿಗೆ ಅತಿಯಾದ ಅಭಿಮಾನ ಇದ್ದರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಇದು ಕಾನೂನಿನ ಪ್ರಕ್ರಿಯೆ. ಇದರಲ್ಲಿ ಅವ್ರು ಮಾಡಿದ್ದಾರೋ ಇಲ್ಲವೋ ಅದು ಪ್ರಶ್ನೆ ಬೇರೆ, ಅದು ಆಮೇಲೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅಲ್ಲಿ ಬಂದು ಯಾವನು ಪೋಸ್ಟ್ ಕೊಡಬೇಕಾಗಿಲ್ಲ ಅಲ್ಲಿ. ಹಾಗಾಗಿ ಅಲೋದಿ ಇದು ಕಾಮನ್ ಸೆನ್ಸಲ್ಲಿ. 2ನೇದು, ನಡೆದಿರುವ ಘಟನೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿಯ ಸಾವಾಗಿರೋದು. ಒಂದು ಸಾವನ್ನು ಇಷ್ಟು ಕೇವಲವಾಗಿ ನೋಡುವವರು ಅಭಿಮಾನಿಗಳಾಗಲ್ಲ. ಹಾಗಾಗಿ ಹೋಲ್ಡ್ ಯುವರ್ ಬ್ರೆತ್. ಸಾವಾಗಿರೋರ ಮನೆ ಪರಿಸ್ಥಿತಿನೂ ಹಾಗಾಗಿ ಚಿತ್ರದುರ್ಗದ ಮುಂದೆ ಹೋಗಿ ಗೋಳಾಡ್ತೀರೇನು ಬೇರೆಯವರೆಲ್ಲ? ಇಟ್ಸ್ ನಾಟ್ ಕರೆಕ್ಟ್. ಪೊಲೀಸ್ನವ್ರದಕ್ಕೆ ಜಾಗನೂ ಕೊಡ್ಕೊಡ್ತಿದ್ದಕ್ಕೆಲ್ಲ. ಇಟ್ಸ್ ಆಲ್ ಕ್ರಿಮಿನಲ್ ಕೇಸಸ್. ಸಮ್ ಪೇಷನ್ಸ್ ಇರಲಿ, ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೋ ಮಾಡಲಿ. ಅಭಿಮಾನ ಅವ್ರು ಚಿತ್ರ ಬಂದಾಗ ನೋಡೋದು ಅಥವಾ ಬರದೇ ಇದ್ದಾಗ ಬಿಡೋದು ನಿಮಗೆ ಬಿಟ್ಟಿದ್ದದು. ಇದಲ್ಲ ಅಭಿಮಾನ. ಇದು ಸ್ವಾಮಿ ಪವನ್ ಅವನೇ ಕಿಡ್ನ್ಯಾಪಿನ ಸೂತ್ರಧಾರ ಅಂತ ಪೊಲೀಸರ ಹೇಳಿಕೆ, ನಮ್ದಲ್ಲ. ಸಾಯಿಸ್ಬೇಕು ಅಂತ ಇಷ್ಟು ಜನ ಬೇಕಿತ್ತಲ್ಲ, ಇಷ್ಟು ಜನ ಸೇರಿಸ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದ ವ್ಯಕ್ತಿಗೆ ಮೊದಲು ಕೇಳಬೇಕು ಪ್ರಶ್ನೆ, ನೀನು ಅಂತ ಆಲೋಚನೆ ಏನು ನಿನ್ನ ಲೆಕ್ಕಾಚಾರ? ಸಿನಿಮಾಗಳನ್ನು ರೀತಿನಲ್ಲೇ ರಿಯಲ್ ಲೈಫಲ್ಲೂ ನಾವು ಆ್ಯಕ್ಟ್ ಮಾಡ್ತೀವಿ ಅನ್ನೋ ಭ್ರಮೆಗೆ ಬಂದರೆ ಹೀಗಾಗತ್ತೆ. ಎಲ್ಲ ಅಭಿಮಾನಿಗಳು ನಿಮ್ಮಿಂದಾನೇ ಇದೆಲ್ಲ ಮಾಡಿದನ್ನೆಲ್ಲ ಸರಿ ಅಂತ ನಟನೆಯನ್ನು ಅಪ್ರಿಷಿಯೇಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಕಲೆಯನ್ನು ಒಪ್ಪುವುದು ಮತ್ತು ಮೆಚ್ಚುವುದರಲ್ಲೂ ತಪ್ಪಿಲ್ಲ. ಆದರೆ ಆ ಕಲೆಯನ್ನು ಮತ್ತು ನಟನೆಯನ್ನು ನೈಜತೆ ಅಂತ ಭಾವಿಸಿಕೊಂಡು ಜೀವನವನ್ನೇ ಹಾಳು ಮಾಡಿಕೊಂಡು ಅದರ ಬೆನ್ನ ಹಿಂದೆ ತಿರುಗುವುದು ಮೂರ್ಖತನ. ಅದು ಅದರ ಬದಲು ನಿಮ್ಮ ಕೈ ಕಾಲು ಗಟ್ಟಿ ಇದ್ರೆ ಹೋಗಿ ಸೈನಿಕ ಸೇರ್ಕೊಳ್ಳಿ, ದೇಶ ಸೇವೆ ಮಾಡಿ. ಅಲ್ಲಾದ್ರೂ ನಿಮ್ಮ ಪ್ರತಾಪ ಅಲ್ಲಿ ತೋರಿಸಿ. ಗುಂಡಿ ಬಿಚ್ಕೊಂಡವರೆಲ್ಲ ದಾದಾಗಳಲ್ಲ ಈ ದೇಶದಲ್ಲಿ. ನಾನು ನೋಡ್ಬಿಟ್ಟಿದ್ದೀನಿ ಭಾಳ. 3 ಗುಂಡಿ ಬಿಚ್ಚಿದ ತಕ್ಷಣ ದಾದಾಗಳು ಅನ್ಕೋಬೇಕಾಗಿಲ್ಲ. ಕೊಬ್ಬು, ತಂದೆ ತಾಯಿ ಕಷ್ಟಪಟ್ಟು ಅನ್ನ ಹಾಕಿ ಬೆಳೆಸಿರ್ತಾರೆ, ಹಿಂಗೆ ಆಡ್ತಾರೆ ಕೆಲವ್ರುಗಳು. ಈ ಘಟನೆ ಇವನನ್ನು ಇಲ್ಲಿ ಕರ್ಕೊಂಬಂದು ಇವನಿಗೆ ಹೊಡೆಯುವ ಮಹಾ ಕಾರ್ಯಕ್ರಮ, ಏನು ಫಿಲಮ್ ಶೂಟಿಂಗು, ಹೊಡೆಯುವ ಮಹಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮೊದಲೆಲ್ಲ ಗುಂಡಾಕೊಂಬಂದಂಗೆ ಇದೆ.